ಛತ್ರಿ ಯಜಮಾನ್ರಿ ಹಣಕ್ಕೆ ಯಾರು ದೇವರು? ಲಕ್ಷ್ಮವ್ರಿ, ಇದ್ದೇಗೆ ಸರಸ್ವತಿ ರೀ, ಭೂಮಿ ತಾಯಿಗೆ ಭೂಮ್ತಾಯಿ ಬಟ್ಟ ಸಾವುಕಾರ್ರೆ. ಎಲ್ಲಿಂದ ಎಲ್ಲಿವರೆಗೂ ನೋಡು ಬರೀ ಹೆಂಗಸರನ್ನ ಇಟ್ಟಾರ ನಮ್ಮ ಹಿರಿಯರು. ಅವರು ನಿಮ್ಮ ಹಾಗೆ ರಸಿಕನಂಗೆ ಕಾಣುತ್ತೆ. ರಸಿಕತೆ ಇಲ್ಲದ ಬಾಳ ಅದೊಂದು ಬಾಳನಲ್ಲ. ಹರಕು ಚಪ್ಪಲಿ ಇದ್ದ ಹಾಗೆ. ಬಟ್ಟ ಸಾವುಕಾರ್ರೆ, ನಮ್ಮ ದುರ್ಗಿ ಮದುವೆ ಒಂದಾಗಲಿ, ಆಕಿ ಮದುವೆ ಗಂಡನ ಮನೆಗೆ ಒಂದು ಹೋಗಲಿ, ಅವಳು ಹೋದ ತಕ್ಷಣ ನಿಮ್ಮನ್ನೆಲ್ಲ ಎತ್ತಂಗಡಿ ಮಾಡಿ ಬರೀ ಹೆಂಗಸರನ್ನ ಆಳಟ್ಟು ಬಿಡ್ತಾನೆ ಆ ಜಗತ್ತು. ಮಾಡಿ ಮಾಡಿ ನೀವು ಮಾಡಿ 3ನೇ ದಿನಕ್ಕೆ ಪುತ್ತೂರು ವೈದ್ಯ ಹತ್ರ ಬಿಡಬೇಕಾಗುತ್ತೆ ಮೂಳೆ ರಿಪೇರಿಗೆ. ಬಟ್ಟ ಯಾರೋ ಹಣ್ಣು ಕೇಳಕತ್ತಾರಲ್ಲೋ. ಮಣ್ಣಂದ್ರೆ ಬಂಗಾರ ಅಂತ ಕಾಯಿಗಳ ಗಾತ್ರ ನೋಡಿದ್ರೆ ಗೊತ್ತಾಗಲ್ವಾ? ಬಹಳ ಚೆನ್ನಾಗಿದೆ. ಈ ಮಣ್ಣಿನ ಗುಣನೇ ಅಂತದ್ದು ಕಂಡ್ರು. ಸಾಕೋರ್ ಸಿದ್ದಪ್ಪ ಬರ್ರಿ ಹೋಗ್ರಪ್ಪ, ಇಲ್ಲೇ ಗ್ರಾಚಾರ ಹೋಗೋಣ. ಎಲ್ಲ ಬಂಡ ಬಡ್ಡಿ ಮಗನ, ಯಾರನ್ನ ಕೇಳಿ ತೋಟಕ್ಕೆ ನುಗ್ಗಿದೆಯೋ? ನಮ್ಮ ತೋಟಕ್ಕೆ ನಾನು ನುಗ್ಗಕ್ಕೆ ಯಾವ ಬಡ್ಡಿ ಮಗನ ಏನು ಕೇಳಬೇಕು? ಹಿಡಿದು ಹೊಡೆದೆ ಅಂದ್ರೆ ಬುರುಡೆ ಬಿಚ್ಚಿ ಹೋಗಿಬಿಡ್ಬೇಕ. ಏಯ್ ಏಯ್ ಏನು ಹಾಗೆ ಹಲ್ಕಿರಿತೀಯ? ಎಷ್ಟೋ ಪಗುರು ನಿನಗೆ. ಮತ್ತೆ ಬಡ್ಡಿ ಮಗ ಅಂತಿರಲ್ಲ, ನಿಮ್ದನ್ನ ನಾ ಯಾಕೆ ಇಟ್ಕೊಳ್ಳಿ? ನಿಮ್ಗೆ ವಾಪಸ್ ಕಳಿಸಿದ್ದೀನಿ, ಇಟ್ಕೊಳ್ಳಿ. ನಿಮ್ದಪ್ಪ ತೋಟ ಅಲ್ಲ ನಿಮ್ಮ ಅಪ್ಪಂದು. ಅದು ಸರಿ ಇಟ್ಟು 10,000 ಹಣ ತಗೊಂಡ ನಗದು, ಅದು ನಿನಗೆ ಗೊತ್ತಾ? ನಾವು ಅದರ 10ರಷ್ಟು ಗೇದು ಹಣ ಮುಟ್ಟಿಸ್ತೀವಿ, ಗೊತ್ತಾ? ನಿಮ್ಮಪ್ಪ ಇದನ್ನ ಅಡವಿಟ್ಟು 10,000 ರೂಪಾಯಿ ಸಾಲ ತಗೊಂಡನ, ಅದು ನಿನಗೆ ಗೊತ್ತಾ? ನಾವು ಅದರ 10ರಷ್ಟು ಗೇದು ಸಾಲ ತೀರಿಸಿದೀವಿ, ಗೊತ್ತಾ? ತೀರ್ಸಿಬಿಟ್ಟದಾನೆ. ಮೊನ್ನೆ ನಿಮ್ಮಣ್ಣ ಮತ್ತೆ 1,000 ರೂಪಾಯಿ ಸಾಲ ತಗೊಂಡನ, ಅದು ನಿನಗೆ ಗೊತ್ತಾ? ಓಹೋ ಸಾಲನ ಅದು? ನಾನು ಹೇಳಿದೆ ನಮ್ಮ ಅಣ್ಣನಿಗೆ, ಇದು ಬಹುಮಾನ ಅಲ್ಲಪ್ಪ, ಇದರಲ್ಲಿ ಏನೋ ಮಸಲತ್ತಿದೆ ಅಂತ. ನನ್ನ ಮಾತು ಕೇಳಿಲ್ಲ ಅವನು. ನೀನು ನಿಮ್ಮ ಅಣ್ಣ ನಿನ್ನ ಮಕ್ಕಳು ಜನ್ಮ ಇರೋವರೆಗೂ ದುಡಿದ್ರು ತೀರ್ಸಕ್ಕಾಗದಲ್ಲ ನಮ್ಮ ಸಾಲನ. ನಮ್ಮ ಋಣದಲ್ಲೇ ಸಾಯ್ಬೇಕು ನೀವು. ಯಾವ ನಾಯಿಗೆ ಬೇಕೋ ನಿನ್ ಋಣ ಅಂತೆ ಋಣ.